ನಾನು ಮಾತು ಬಿಟ್ಟೆ ಅಂತ ಯಾರು ಹೇಳಿದ್ದು? ಎಲ್ಲಿ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ. ಪ್ರತಿ ವರ್ಷದಂಗೆ ಈ ವರ್ಷ ನಮ್ಮೂರು ಮೈದಾನದಾಗ ದಸರಾ ಹಬ್ಬದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ. ಗೌರಕ್ಕ, ನಿಮ್ ಬಸ್ ಬಂದು ನಾವು ಕಳ್ಸ್ಬಿಡ್ತೀವಪ್ಪ. ನೀವು ಬಂದ್ಬಿಡಿ. ಆಯ್ತಪ್ಪ. ಎಲ್ಲರೂ ಬರ್ರಿ. ಕೇಳ್ರಿ, ಪ್ರತಿ ವರ್ಷದಂಗೆ ಈ ವರ್ಷ ನಮ್ಮೂರು ಮೈದಾನದಾಗ ದಸರಾ ಹಬ್ಬದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ. ನಾಳೆಲ್ಲ ಶುರುವಾಗೋ ಪಂದ್ಯಾವಳಿಗೆ ಊರವರೆಲ್ಲ ಭಾಗವಹಿಸಿ ಪಂದ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಉಸ್ತಾದ್ ವೀರಣ್ಣ ವತಿಯಿಂದ ಕೇಳ್ಕೊತಾ ಇದೀವಿ. ವೀರಣ್ಣರೇ, ನಾಳೆಯಿಂದ ಪಂದ್ಯ ಶುರುವಾಗುತ್ತಾ? ನಾಳೆಯಿಂದ ಪಂದ್ಯ ಶುರುವಾಗುತ್ತಮ್ಮನಿಯಪ್ಪ, ನೀನು ಬಂದ್ಬಿಡು. ಆಯ್ತು, ಬದ್ದೆ. ಈ ಸಲ ನಮ್ ದೊಡ್ಡ ಮನೆ ಗಡ್ಡಿನ ಗೆಲ್ತೈತೆ. ಲೇ ಪುಟ್ಸ್ವಾಮಿ, ಪಂದ್ಯ ನೋಡಕ್ ಬಾರಲ್ಲ, ಯಾರು ಗೆಲ್ತಾರೆ ಅಂತ ನಿಂಗೆ ಗೊತ್ತಾಯ್ತದೆ. ಅರೆ, ನಮ್ ರಾಮಣ್ಣನೇ ಕಾಣಿಸ್ತಾ ಇಲ್ಲ. ಯಾಕೆ ನಾವು ಕಾಣಕ್ಕಿಲ್ವಾ? ರಾಮಣ್ಣ ಎಷ್ಟೇ ಬರಕ್ಕಿಲ್ಲ, ಮದ್ವೆ ಆಯ್ತು, ಎಂಡಿಂದ ಸುತ್ತಾನೋ ಏನೋ. ಚಕ್ಕ ನಾಲ್ಗೆ ಬಿಗಿ ಇರ್ಲಿ. ದಿಟ ಎಲ್ಲ ತಪ್ಪು ಪಾಪು. ಜಗ್ಗ, ಬಾಯಿ ಮುಚ್ಕೊಂಡು ತಪ್ಪಿಗೆ ನಡಿಲ್ಲ. ಹಿರಣು, ರಾಮಣ್ಣ ಇಲ್ದಿರ ಪಂದ್ಯದಾಗೆ ಮಜಾನ ಇರಕ್ಕಿಲ್ಲ. ಗುರುಗಳೇ ನೋಡಿ, ರಾಮಣ್ಣನ್ ಕರೀದಿರಾ ಪಂದ್ಯ ಮಾಡಿದ್ರೆ ಊರ್ ಜನ ಸಹಿತ ಆಡ್ಕತಾರೆ. ಲೇ ಬಾಬು, ರಾಮನ್ ಕರೀತಾ ಇಲ್ಲ ಅಂತ ಯಾವನ್ಲ ಹೇಳಿದ್ದು? ರಾಮನಿಗೆ ಇಸ್ಯ ಗೊತ್ತಾಗ್ಲಿ ಅಂತಾನೆ ಡಂಗೂರ ಸಾರಿಸ್ತಾ ಇರೋದು. ಎಷ್ಟೇ ಆಗ್ಲಿ ರಾಮ ನನ್ನ ಪಟ್ಟ ಶಿಷ್ಯಾಕಲ್ಲ. ಲೇ ಜಗ್ಗ, ಪಂದ್ಯ ಮುಗಿಯ ಗಂಟ ನಿನ್ನ ಗಮನ ಪಂದ್ಯದ ಮ್ಯಾಕಿರ್ಬೇಕು, ಅರ್ಥ ಆಯ್ತಾ? ಊರ್ ಜನಕ್ಕೆಲ್ಲ ಹೇಳಾಯ್ತಲ್ಲೋ? ಹೇಳಾಯ್ತು. ನಡೀರಿ, ನಾ ಗಲ್ಡಿ ಮನೆಗೆ ಹೋಗುಮ, ನಡೀರಿ. ಇದು ತುರುವೇಕೆರೆ ಸುಭಾಷ್ ಚಂದ್ರ ಬೋಸ್ ಸ್ಯಾಂಕ್ಷನ್ ಮಾಡಿದ್ದು, ಆದರೆ ರಿಜೆಕ್ಟ್ ಆಗಿ ವಾಪಸ್. ಖಂಡಿತ ಮತ್ತೆ ತೊಂದರೆ ಆಗಬಾರ್ದು. ಇಲ್ಲ ಸರ್, ಅಷ್ಟೇ ಅಲ್ವಾ? ಅಷ್ಟೇ ಸರ್. ಸರಿ, ನನಗೆಲ್ಲ ಅಪ್ಡೇಟ್ ಮಾಡ್ತೇನೆ. ಆಯಿತು ಸರ್. ಸರ್, ನೀವು ಅಂದರೆ ಒಂದು 2 ದಿನ ಊರಿಗೆ ಹೊಟ್ಟು ಬರ್ತೀನಿ. ಹೌದಾ? ಏನು ವಿಶೇಷ? ಹಬ್ಬ ಅಲ್ವರಾ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಓ, ದಸರಾ ಅಲ್ವಾ? ಹೌದು. ಮರ್ತೇ ಬಿಟ್ಟಿದ್ದೆ ನಾನು ಮನೇಲಿದ್ರೆ ನನಗೆ ದಿನ ಹಬ್ಬನೇ. ಏ ರಾಮ, ಬರಲ್ಲ ಇಲ್ಲಿ. ಅಪ್ಪಯ್ಯ, ನಿನ್ನೆ ರಾತ್ರಿ ತುಂಬ ತಡವಾಗಿ ಬಂದ್ರಿ ಅಂತ. ನನಗೂ ಆಯಾಸ ಆಗಿತ್ತು, ಮನಿಕೊಂಬಿಟ್ಟಿದ್ದೆ. ಅದೇ ಹನಿಮೂನ್ ಬಗ್ಗೆ ಹೇಳಿದ್ನಲ್ಲ. ಅಪ್ಪಯ್ಯ, ಅದೇ ಅದನ್ನೇ ನೆನ್ನೆ ರಾತ್ರಿ ನಾನು ಜಾನಕಿ ಅವರು ಇರ್ಲ, ಯಾಕಲ ಗಾಬರಿ ನಿನಗೆ? ಸದ್ಯಕ್ಕೆ ಹನಿಮೂನ್ ಬೇಡ. ಅಪ್ಪಯ್ಯ ಬ್ಯಾಡವಾ? ಬೇಡ. ಅಪ್ಪಯ್ಯ ಸೂಪರು. ಯಾಕಲ ಇದ್ದಕ್ಕಿದ್ದಾಗೆ ಕುಣಿತಿದ್ದೆ, ಇಳಿಸ್ಲಾ ಕೆಳಗೆ. ಏನಾಗ್ಲ ನಿನಗೆ? ಹನಿಮೂನ್ ಬೇಡ ಅಂದ್ರಲ್ಲ, ಆ ಖುಷಿಗೆ. ಬೇಡ ಅಂದಿಲ್ಲ ನಾನು, ಸದ್ಯಕ್ಕೆ ಬೇಡ ಅಂದೆ ಅಟ್ಟಯ್ಯ. ದಸರಾ ಮುಗಿದ್ಮೇಲೆ ಆಮೇಲೆ ಹೋಗಿರಂತೆ. ದಸರಾ ಮುಗಿದ್ಮ್ಯಾಗ ಹೋಗ್ಬೇಕಾ? ಆದ್ರೂ ದಸರಾ ಮುಗಿಯೋ ಗಂಟೆ ಟೈಮ್ ಇದೆಯಲ್ಲ. ಅಪ್ಪಯ್ಯ, ನಾನು ಜಾನಕಿಯವ್ರಿಗೆ ಹೇಳ್ಕೊಂಡ್ಬಿಡ್ತೀನಿ. ಇವನ್ನ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ ರಾಜೀವ. ಇವನು ಯಾವ್ದಕ್ಕೆ ಸಂತೋಷ ಪಡ್ತಾನೆ, ಯಾವ್ದಕ್ಕೆ ದುಃಖ ಪಡ್ತಾನೆ ಗೊತ್ತೇ ಆಗಿಲ್ಲ ನನಗಂತೂ. ಜಯಕ್ಕ, ಇಷ್ಟು ಖಾರ ಸಾಕ ನೋಡಿ? ಸಾಕು ಕಣವ.
ರಮಣ ಬನ್ನಿ. ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ ಬನ್ನಿ, ನಾನು ಕಂಡಿವಿನಿ. ಅಲ್ಲ ಜಯಕ್ಕೆ ಯಾಕೆ ಹಂಗೆ ನಾಚ್ಕೊಬೈತವ್ರೆ? ಅದು ಅವರು ಹೊಸಿ ನಿಮ್ಮಂಗೆ ಅನಿಸ್ತೈತೆ ಅದಕ್ಕೆ. ಹೈ ನಮ್ಮೂರ ಭಾಷೆ ಮೊದಲೇ ನಮ್ಮೂರ ಭಾಷೆ ಸಕ್ಕರೆ ಹಂಗೆ, ಅದ್ರಾಗೂ ನಿಮ್ಮ ಬಾಯ ಕೇಳ್ಬಿಟ್ರೆ ಇನ್ನೂ 100 ಪಟ್ಟು ಸಂದಾಕಿರ್ತೈತೆ. ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ಪೂರ ಕಲಿತ್ಮೇಲೆ ನಾನು ನಿಮ್ಮ ಭಾಷೆಲೇ ನಮ್ಮ ಭಾಷೆಲೇ ಮಾತಾಡ್ತೀನಿ. ಓಕೆನಾ? ವಾಕ್ಯ ವಾಕ್ಯ. ಜಯ ನಿಮಗೆ ಒಂದು ವಿಷಯ ಗೊತ್ತಾ? ಏನು? ಅಪ್ಪಯ್ಯ ನಿಮ್ಮನ್ನು ಬೇಡ ಅಂತಂದ್ರು. ಬೇಡ ಅಂದ್ರ? ಯಾಕೆ? ಬೇಡ ಅಂದರೆ ಬೇಡವೇ ಬೇಡ ಅಂತಲ್ಲ, ದಸರಾ ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತಂದ್ರು. ಓ ಹೌದಾ, ಸರಿ. ನಿಮಗೆ ಖುಷಿನೇ ಅಲ್ವಾ? ಮನೆ ಜೊತೆ ಹಬ್ಬ ಆಚರಿಸೋದು ಅಂದರೆ ಖುಷಿನೇ. ನಂಗವೇ. ನಿಮಗೆ ಈ ಸ್ಕೂಲಿಗೆ ಟೈಮಲ್ಲಿ ಇಲ್ವಾ? ಹಾಂ, ಟೈಮ್ ಆಯಿತು, ಬಂದೆ. ಸರಿ ನಡ್ರಿ, ನಾನೇ ಬಿಡ್ತೀನಿ ನಿಮ್ಮನ್ನ. ರಾಜೀವ, ನಾನು ಹೇಳಿದ ಕೆಲಸಗಳನ್ನ ನೀನು ಒಂದ್ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಕೂರಿಗಳು. ಆಯಿತು ಸಾಹೇಬ್ರೆ, ನಾನು ಬರ್ತೀನಿ. ಓಹ್ ಹೊರಟ್ರ ನೀವು? ಜನಕಿ, ರಾಮ ಎಲ್ಲ ಹೇಳಿದಂತಾನೆ? ಹ್ಞೂ ಮಾವ. ಅದರಲ್ಲಿ ನಿಂಗೇನು ಬೇಜಾರಿಲ್ಲ ಅಲ್ವಾ? ಇಲ್ಲ ಮಾವ, ಮನೆ ಜೊತೆ ಇದ್ದು ಹಬ್ಬ ಆಚರಿಸಕ್ಕೆ ನನಗೂ ಖುಷಿನೇ. ರಾಮಣ್ಣ ಮಂಜ ಏನಿಲ್ಲ ಅಣ್ಣ, ನೀ ಗಲ್ಡಿ ತಗೋ ಹೋಗ್ಲಿಲ್ವಾ? ಇಲ್ಲ, ಮೇಡಮ್ನ ಸ್ಕೂಲ್ ತಗ ಬಿಟ್ಬಿಟ್ಟು ಹೋಗ್ತೀನಿ. ಯಾಕಲ್ಲ? ಅದಕ್ಕೆ ಅವರೇ ಸ್ಕೂಲ್ ತಗೋಯ್ತಾರೆ, ನೀವು ಮೊದಲು ಗಲ್ಡಿಗೆ ನಡಿ. ಲೈ ಅದೇನಂತ ಹೊಸ ಹೇಳ. ನಾಳೆಯಿಂದ ಕುಸ್ತಿ ಪಂದ್ಯ ಅಂತೆ, ಊರು ತುಂಬ ಡಂಗೂರ ಹೊಡ್ಕೋಯ್ತವ್ರೆ. ನೀವು ಮೊದಲು ಹೋಗಿ ತಯಾರಾಗೋಣ. ವಾರೇ ವಾ, ದಸರಾ ಪಂದ್ಯನಾ? ಲೈ ಈ ಕಿತ್ತನ ನಮ್ದೇ ಕಂತ್ಬಿಡ್ಲಾ. ಅಭಯ, ನಾನು ಸಿಗಲ್ಡಿ ಮನೆ ತಗೊಬತ್ತೀನಿ. ಹ್ಞೂಕಲ್ಲ, ಅದೇನಂತೂ ನೋಡ್ಕೊಂಬ ಹೋಗು. ನಾನು ಗಲ್ಡಿ ಮನೆ ತಕ ಹೋಗ್ತೀನಿ, ನೀವೊಬ್ಬರೇ ಸ್ಕೂಲ್ ತಕ ಹೋಗ್ತೀರಾ ಅಲ್ವಾ? ನೀವು ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನಿ. ಸೇಬ್ರೆ, ನಾನು ಬರ್ತೀನಿ. ಶ್ರೀ ಕ್ಯಾಮೆ ಐತೆ, ಬರ್ತೀನಿ. ಅದಕ್ಕೆ ಬಾವಂಗೆ ಹೇಳ್ದೇನೆ ಪಂದ್ಯ ಶುರು ಮಾಡ್ತಿದ್ದಾರಾ? ಬಹುಶಃ ಬಾವ ಸರಿಯಾಗಿ ಗರಡಿಗೆ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಉಸ್ತಾದ್ ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲ, ರಾಮೂರ್ ಗರಡಿಗೆ ಹೋಗಿಲ್ಲ ಅಂತಂದ್ರು ಅವ್ರ ಬಗ್ಗೆ ಉಸ್ತಾದಕ್ಕೆ ಚೆನ್ನಾಗೇ ಗೊತ್ತು. ರಾಮೂರ್ ಬರಲಿ ಅಂತಾನೆ ಈ ರೀತಿ ಸುದ್ದಿ ಕಳಿಸಿದ್ದಾರೆ. ಅಲ್ಲ, ಉಸ್ತಾದ್ ಅವ್ರಿಗೆ ಬಾವನ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹೋದ ಸಲ ಬಾವ ಪಂದ್ಯದಲ್ಲಿ ಸೋತು ದೊಡ್ಡ ಮನೆ ಮರ್ಯಾದೆ ಹೋಯಿತು. ಈ ಸಲ ಅವ್ರಿಗೆ ತಯಾರಿ ಬೇರೆ ಮಾಡ್ಕೊಂಡಿಲ್ಲ. ಮತ್ತೆ ಯಾಕೆ? ನಂದಿತಾ ಅವರೇ, ರಾಮೂರಿಂದ ದೊಡ್ಡ ಮನೆ ಮರ್ಯಾದೆ ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ. ನೋಡ್ತಾ ಇರಿ, ಈ ಸಲನೂ ನನ್ನ ರಾಮೂರೇ ಪಂದ್ಯ ಗೆಲ್ಲೋದು. ಅಯ್ಯೋ ಜಾನಕಿ ಅವರೇ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಬಾವ ಈ ಪಂದ್ಯದಲ್ಲಿ ಗೆದ್ದರೆ ನನಗೂ ಖುಷಿನೇ. ಅವರೇ ಈ ಪಂದ್ಯದಲ್ಲಿ ಗೆಲ್ಲಿ ಅಂತ ನಾನು ಬೇಡ್ಕೋತೀನಿ. ಸರಿ ಮಾವ, ನಾನು ಬರ್ತೀನಿ. ಬರ್ತೀನಿ ಶಾರದಕ್ಕ. ಶಾರದಕ್ಕ, ನೋಡಿದ್ರ ನನ್ನ ಹಿರಿ ಸೊಸೆಗೆ ಗಂಡನ ಮ್ಯಾಗ ಅದೇಟ್ ನಂಬಿಕೆ ಅಂತ. ಇದೇ ಖುಷಿನಾಗ ಒಂದು ಲೋಟ ಕಾಫಿ ತಂದ್ಬಿಡಿ ನೀವು. ಇದೇನಕ್ಕ, ಈ ದಿವಸ ಶಾಂತವಾಗಿದ್ದ ಟೀಚರು ಅವಳ ಗಂಡನ ಬಗ್ಗೆ ಮಾತಾಡಿದ ತಕ್ಷಣ ಸಾಮುಂಡಿ ಹಾಕ್ಬಿಟ್ಲು. ನನ್ನ ನೇರಕ್ಕೆ ನಿಂತು ಮಾತಾಡೋಷ್ಟು ಸೊಕ್ಕ ಅವಳಿಗೆ. ಗಂಡ ಪಂದ್ಯದಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋ ಅಹಂಕಾರ.
ಆದರೆ ಅದನ್ನು ನಿರ್ಧಾರ ಮಾಡಬೇಕಾಗಿರೋಳು ನಾನು ಅನ್ನೋ ವಿಷಯ ಆ ಟೀಚರ್ಗೆ ಗೊತ್ತಿಲ್ಲ. ಲೇ ಜಗ್ಗ, ಸರಿಯಾಗಿ ತಿರ್ಸ್ತಿಲ್ಲ ಕಥೆಯ. ಹಾ, ಪಂದ್ಯ ಹತ್ರ ಬಂತು, ಗಮನ ಇಟ್ಟು ಮಾಡಿ. ಹಾ, ರಾವಣ ಬಂದ. ಗುರುಗಳೇ, ಓಹೋ ಇದೇನಿದು ಎಲ್ಲ ಒಳಗೆ ಸರ್ಕೊಂಡ್ಬಿಟ್ಟಿದ್ದೀರಾ? ಏ ರಾಮ, ಹೊರಗಡೆ ಮಳೆ ಬಂದು ಕೆಸರಾಗಿಲ್ವೇನೋ, ಅದಕ್ಕೆ ಒಳಗಡೆ ತಾಲೀಮ್ ಮಾಡ್ರಿ ಎಂದೆ. ಅಲ್ಲ ಗುರುಗಳೇ, ನನಗೆ ಕುಸ್ತಿ ಪಂದ್ಯ ಅಂತ ಹೇಳಲೇ ಇಲ್ಲ. ಹೇಳ್ಬಿಟ್ಟಿದ್ರೆ ಏನು ಸ್ಯಾನೆ ಕಿಸ್ತು ಬಿಡ್ತಾ ಇದ್ದ. ಈಗ ಗಲ್ಡಿ ಮನೆ ಒಳಗೆ ಬಂದಾಯ್ತಲ್ಲ, ಹೋಗು ಬಟ್ಟೆ ಬಿಚ್ಚಾಕಿ ತಾಲೀಮ್ ಮಾಡು. ಅಂತೂ ಬಂದಲ್ಲ ರಮಣ. ಲೈ ಬೇಕಪ್ಪ, ನೀನಾರ ಹೇಳಕ್ಕಿಲ್ವೇನಲ್ಲ? ಏನಂತ? ನಿನ್ನ ನಾಳೆಗೆ ಪಂದ್ಯ ಅಂತ ಹೇಳಕ್ಕಿಲ್ವೇನಲ್ಲ? ಅಯ್ಯೋ ರಮಣ, ನಿಂಗೆ ಹೆಂಗೆ ಇಷ್ಟ ತಿಳಿಸೋದು ಅಂತ ಸಾನೆ ಯೋಚನೆ ಮಾಡಿ ಗುರುಗಳು ಡಂಗೂರ ಬರ್ಸಕ್ಕೆ ಕೇಳಿದ್ರು. ಈಗ ನೋಡು, ನಿನ್ನೆ ಇಷ್ಟ ಗೊತ್ತಾಗಿ ಹುಡುಕೊಂಬಂದ್ಬಿಟ್ಟ. ಹಂಗ ಸೀದಾ ಬಂದು ಹೇಳಕ್ಕಾಗದೆ ಹಿಂಗ್ ಮಾಡಿದ್ರಾ? ಈ ಕಿತಾಬ್ ಬಿಡಬಾರ್ದು ರಮಣ. ಡೇ, ನೀನೇನು ತಲೆ ಕೆಡ್ಸ್ಕೊಬಿಡಕಲ್ಲ. ಈ ಕಿತಾಬ್ ಪಂದ್ಯ ಹೊಡೆಯೋದು ನಾವೇ. ಏನಲ್ಲ ಅದು ಮಾತು? ಏನಿಲ್ಲ ಗುರುಗಳೇ. ಇನ್ನೇನಿರ್ತದೆ ಗುರುಗಳೇ, ಲಗ್ನಾದವ್ರು ಇಬ್ರು ಒಂದೇ ಕಡೆ ಸೇರ್ಕೊಂಡವ್ರೆ, ಇನ್ನೇನು ಮಾತಾಡ್ತಾರೆ? ಹೆಂಡ್ರೆಂಗವಳೆ, ಸಂಸಾರ ಹೆಂಗೈತೆ, ತರಕಾರಿ ಲಿಸ್ಟು, ರೇಷನ್ ಲಿಸ್ಟು, ಅದು ಇದು. ಲೇ ಜಗ್ಗ, ಯಾಕ್ಲಾ ನಾನಿಲ್ದ ಗಲ್ಡಿಲ್ ಮಣ್ಮುಕ್ಕಿ ಸ್ಯಾನ ದಿವಸ ಆಯ್ತಾ? ಎಟ್ಟೆ ಆದರೂ ಇನ್ನೂ ಗಡ್ಡಿ ಮನೆಗೆ ಇದ್ದೀನಿ ರಮಣು, ನೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಲೈ ಬಾರ್ಲಾ, ಒಬ್ರಿಗೊಬ್ರು ನೋಡಮ್ಮ, ಅವಾಗ ಗೊತ್ತಾಯ್ತದೆ. ಬರ್ಲಾ? ಲೇ ರಾಮ, ಹೊಸಿ ಸುಮ್ಕಿರಲ್ಲ. ಪಂದ್ಯ ಇರೋದು ನಾಳಿಕೆ, ಪಕ್ದೂರ್ ಗಳ್ಳಿ ಮೇಕೆ. ನೀವೇ ಹೊಡೆದಾಡ್ಕೊಳಕ್ಕಲ್ಲ. ಪಂದ್ಯ ಆಗ ಗಂಟ ಹೊಸಿ ಅಮ್ಮಿಕೊಂಡು ಗಮನ ಕೊಟ್ಟಾಡಿ. ಈ ಕಿತ ನಾವೇ ಗೆಲ್ಬೇಕು. ತಾಲೀಮ್ಗೆ ಬರ್ದಾರಲ್ಲ, ಪಂದಿಗೆ ಬಂದರೆ ಹೆಂಗೆಲ್ಲ ಕಾಯ್ತದೆ ಗುರುಗಳೇ? ಅಯ್ಯ ನಿನ್ನ. ಲೇ ಆವಾಗಿಂದ ನೋಡ್ತಾನೆ ಅವನೇ, ಎಷ್ಟಾ ಮಾತಾಡ್ತೀಯಾ? ಏ ರಾಮ, ನಿಲ್ಲಿಸ್ಲಾ? ಹಿಂಗೆ ಕಿತ್ತಾಡ್ತಾ ಇದ್ರೆ ಇಬ್ಬರನ್ನು ಆಚೆ ಕಟ್ಟಿಬಿಡ್ತೀನಿ. ನಾಳಿಕೆ ನಮ್ಮ ದೊಡ್ಡ ಮನೆ ಗಲ್ಡಿ ಮತ್ತೆ ಪಕ್ಕದೂರು ರಂಗನ ಗಲ್ಡಿಯಿಂದ ಪಂದ್ಯಗಳು ನಡೀತವೆ. ಯಾರ್ಯಾರು ಪಂದ್ಯ ಆಡ್ತೀರಾ ಅಂತ ಹೆಸರು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಂಗನ ಗಲ್ಡಿಯಿಂದ ಪೈಲ್ವಾನ್ ಕರಿಯ, ಪೈಲ್ವಾನ್ ಶೇಖರ, ಪೈಲ್ವಾನ್ ಧರ್ಮ. ಆಮ್ಯಾಕೆ ಪೈಲ್ವಾನ್ ಮಾರ. ಮಾರನ? ಆದ್ರೆ ಗುರುಗಳೇ, ಮಾರ ಪಂದ್ಯ ಆಡಂಗಿಲ್ಲ ಅಂತ ಮಾತಾಗಿತ್ತಲ್ಲ? ಮಾತಾಗಿತ್ತು, 3 ವರ್ಷ ಮುಗೀತಲ್ಲೋ. ಈ ವರ್ಷದಿಂದ ಅವನು ಆಡ್ಬೋದು. ಓ, ಮಾರು ನೋಡಿಬೇಕಾರೆ ನಮ್ಮ ರಾಮಣ್ಣನೇ ಬರಬೇಕು. ಈಗ ನಮ್ಮ ದೊಡ್ಡ ಮನೆ ಗಲ್ಡಿಯಿಂದ ಹೆಸರು ಹೊತ್ತೀನಿ, ಕೇಳಿಸ್ಕೊಳ್ಳಿ. ಹಲೋ,
ನಮಸ್ತೆ ಅಮ್ಮರ. ಹಲೋ ಉಸ್ತಾದ್, ಹೇಗೆ ಹೋಗ್ತದೆ ಎಲ್ಲ? ಇಲ್ಲಿ ಗಂಟೆ ಸಾನೆ ಸಂದಾಕೆ ನಡೀತಾ ಐತೆ ಅಮ್ಮರ. ಅಂದರೆ ಈಗ ನಾನು ಕಾಲ್ ಮಾಡಿದ್ಮೇಲೆ ಎಲ್ಲ ಹಾಳಾಗಿ ಹೋಗುತ್ತೆ ಅಂತನಾ? ಅಯ್ಯೋ ಹಂಗಲ್ಲ ಅಮ್ಮರ, ನಾ ಹೇಳಿದ್ದು ನೀವು ತಪ್ಪು ತಿಳ್ಕೊಬೇಡಿ. ಹೇಳಿ ಅಮ್ಮರ. ನಾಳೆ ಕುಸ್ತಿ ಪಂದ್ಯ ಅಂತೆ? ಹೌದು ಅಮ್ಮರ, ಪ್ರತಿ ವರ್ಷಂಗೆ ಈ ವರ್ಷನೂ ಮೈದಾನದಾಗೆ ದಸರಾ ಪಂದ್ಯ. ಪಂದ್ಯದಲ್ಲಿ ರಾಮು ಬಾಬಾ ಆಡ್ತಿದಾರಾ? ಹೌದು ಅಮ್ಮರ, ರಾಮನ ಆಡ್ತಾನೆ. ಯಾಕೆಂದ್ರೆ ಪಕ್ಕದೂರಿಂದ ಮಾರ ಅಂತ ಬರ್ತಾವನೆ, ಅವ್ನು ನೋಡಿಯೋಕ್ಕೆ ರಾಮನ್ ಬಿಟ್ಟರೆ ಬೇರೆ ಯಾರ ಕೈಲಿಂದ ಆಗಕ್ಕಿಲ್ಲ. ರಾಮ ಬರ್ತಾವನೆ. ಇಲ್ಲ, ಈ ಸಲ ಬಾಬಾ ಆಡ್ತಿಲ್ಲ. ಅವರೇ ನಿಮಗೆ ಕೇಳಿಸ್ತು ಉಸ್ತಾದ್? ಈ ಸಲ ರಾಮು ಬಾಬಾ ಪಂದ್ಯದಲ್ಲಿ ಆಡೋದಿಲ್ಲ. ನನ್ನ ಮಾತು ಮೀರಿದ್ರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಹೋಗಿ, ಈಗ ಹೋಗಿ ನಿಮ್ಮ ಲಿಸ್ಟನ್ನ ಎಲ್ಲರ ಮುಂದೆ ಓದಿ. ಆಯ್ತು ಅಮ್ಮರೇ. ಗುರುಗಳೇ, ಗುರುಗಳೇ ಹೇಳಿ. ನಮ್ಮ ದೊಡ್ಡ ಮನೆಗಳಿಂದ ಹೆಸರು ಓದ್ತೀನಿ, ಅವರೆಲ್ಲ ಬಂದು ಇಲ್ಲಿ ನಿಂತ್ಕೋಬೇಕು. ಪೈಲ್ವಾನ್ ಬಾಬು, ಪೈಲ್ವಾನ್ ರಾಜ, ಮತ್ತು ಪೈಲ್ವಾನ್ ಜಗ್ಗ ಆಟಯ್ಯ. ಗುರುಗಳೇ, ರಾಮಣ್ಣ ಯಾರೂ ಇಲ್ಲ. ನೀವಿಲ್ಲಿ ನಿಂತಿದ್ದೀರಲ್ಲ, ಇಷ್ಟೇ ನಾಳೆಗೆ ಪಂದ್ಯ ಆಡೋದು. ಆದ್ರೆ 4 ಜನ ಇರ್ಬೇಕಲ್ವಾ? ನನಗೆ ಮಾತಾಡಿಸ್ತ್ಯಾ? ನೀನು ಎಲ್ಲಿರ್ಬೇಕೋ ಬೇಡವೋ? ಗುರುಗಳೇ, ಯಾಕೆ ಗುರುಗಳೇ, ಏನಾಯ್ತು? ಏನಾಗಬೇಕು? ಅಲ್ಲ, ನನ್ನ ಹೆಸರು ಕರೀಲೇ ಇಲ್ಲ. ನಿನ್ನ ಹೆಸರು ಇಲ್ಲ ಕಲ, ಆಟಯ್ಯ. ಅಲ್ಲ ಗುರುಗಳೇ, ಈ ಕಿತ್ತ ಮಾರ ಬತ್ತವನೆ, ಅವನ್ನ ನಾನು ಹೊಡಿತೀನಿ. ನೀನು ಒಬ್ಬನೇ ಗಂಡಸು ಅನ್ಕೊಂಡಿದ್ಯೇನು? ನನ್ನ ಶಿಷ್ಯರವರೇ, ಅವರೇ ಮಾರನ್ನು ಹೊಡಿತಾರೆ. ಸರಿಯಾಗಿ ಹೇಳಿದ್ರಿ ಗುರುಗಳೇ. ಲೇ ಜಗ, ಇದು ನನ್ನ ಗುರುಗಳ ಮಧ್ಯೆ ನಡೀತಾರ ಮಾತು, ನೀನ್ ತಲೆ ಹಾಕ್ಬೇಡ. ರಾಮಣ್ಣ, ಗುರುಗಳು ಹೇಳಿಲ್ವಾ, ಇಲ್ಲಿ ನಿಂತಿರೋರು ಮಾತ್ರ ಶಿಷ್ಯಂದ್ರು, ನೀನಲ್ಲ. ಗುರುಗಳೇ, ಮಾತಾಡಬೇಡ, ಆಚೆ ಹೋಗು. ಬಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಹೋಗ ಆಚೆಗೆ. ಗುರುಗಳೇ, ನಾನಿದ್ದೀನಿ, ಚಿಂತೆ ಮಾಡಬೇಡಿ ನೀವು. ತೆಗೆದು ಕಪ್ಪಾಳ ಕೊಡ್ಬಿಟ್ಟೇನು? ತಾಳಿ ಮಾಡೋದು ಏನ್ ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ? ತಾಳಿ ಮಾಡ್ರು.